ಕ್ರಿಕೆಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಬಿಎಂಪಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಈ ಪಬ್ ಇರೋದು. ಪಬ್ನ ಹೆಸರು 18. ಈ 18 ಪಬ್ಗೆ ಈಗ ಬಿಬಿಎಂಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಈ 18 ಪಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ 18 ಪಬ್. ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಗ್ನಿಶಾಮಕ ದಳದ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದೆ ಈ ಪಬ್. ಫೈರ್ ಸೇಫ್ಟಿಯನ್ನ ಅಳವಡಿಸಿಲ್ಲ ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಬಿಎಂಪಿ ಅವರು. ಸಾಮಾಜಿಕ ಕಾರ್ಯಕರ್ತ ಬಿಬಿಎಂಪಿಗೆ ದೂರನ್ನು ನೀಡಿದ್ರು. ಶಾಂತಿನಗರ ವಾರ್ಡ್ ಪಾಲಿಕೆ ಅಧಿಕಾರಿಗಳು ಈಗ ಈ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಹಿಂದೆ ನೀಡಿದಂತಹ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿದ್ರು. 7 ದಿನಗಳ ಒಳಗಡೆ ಉತ್ತರ ನೀಡದೇ ಇದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಈ ನೋಟಿಸ್ನ ಮೂಲಕ ನೀಡಲಾಗಿದೆ. ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ಪಬ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಇರೋದು 18 ಪಬ್. ಪಬ್ನ ಹೆಸರು 18 ಅಂತ. ಈ ಪಬ್ಗೆ ಅಗ್ನಿಶಾಮಕ ದಳದ ಎನ್ಒಸಿ ಇಲ್ಲ. ಆ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ, ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ಹೇಳಿ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ವಿಚಾರವಾಗಿ ದೂರನ್ನ ನೀಡಿದ್ರು. ದೂರು ಬಂದ ಹಿನ್ನೆಲೆ ಶಾಂತಿನಗರ ವಾರ್ಡ್ನ ಪಾಲಿಕೆ ಅಧಿಕಾರಿಗಳು ಈಗ ಈ ವಿರಾಟ್ ಕೊಹ್ಲಿ ಓನರ್ಶಿಪ್ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. 7 ದಿನಗಳ ಒಳಗಡೆನೆ ಉತ್ತರ ನೀಡಲಿಲ್ಲ ಅಂತಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನೋಟಿಸ್ನ ಮೂಲಕ ಸೂಚಿಸಿದ್ದಾರೆ. ಕ್ರಿಕೆಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಬಿಎಂಪಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಈ ಪಬ್ ಇರೋದು. ಪಬ್ನ ಹೆಸರು 18. ಈ 18 ಪಬ್ಗೆ ಈಗ ಬಿಬಿಎಂಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಈ 18 ಪಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ 18 ಪಬ್. ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಗ್ನಿಶಾಮಕ ದಳದ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದೆ ಈ ಪಬ್. ಫೈರ್ ಸೇಫ್ಟಿಯನ್ನ ಅಳವಡಿಸಿಲ್ಲ ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಬಿಎಂಪಿ ಅವರು. ಸಾಮಾಜಿಕ ಕಾರ್ಯಕರ್ತ ಬಿಬಿಎಂಪಿಗೆ ದೂರನ್ನು ನೀಡಿದ್ರು. ಶಾಂತಿನಗರ ವಾರ್ಡ್ ಪಾಲಿಕೆ ಅಧಿಕಾರಿಗಳು ಈಗ ಈ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಹಿಂದೆ ನೀಡಿದಂತಹ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿದ್ರು. 7 ದಿನಗಳ ಒಳಗಡೆ ಉತ್ತರ ನೀಡದೇ ಇದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಈ ನೋಟಿಸ್ನ ಮೂಲಕ ನೀಡಲಾಗಿದೆ. ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ಪಬ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಇರೋದು 18 ಪಬ್. ಪಬ್ನ ಹೆಸರು 18 ಅಂತ. ಈ ಪಬ್ಗೆ ಅಗ್ನಿಶಾಮಕ ದಳದ ಎನ್ಒಸಿ ಇಲ್ಲ. ಆ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ, ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ಹೇಳಿ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ವಿಚಾರವಾಗಿ ದೂರನ್ನ ನೀಡಿದ್ರು. ದೂರು ಬಂದ ಹಿನ್ನೆಲೆ ಶಾಂತಿನಗರ ವಾರ್ಡ್ನ ಪಾಲಿಕೆ ಅಧಿಕಾರಿಗಳು ಈಗ ಈ ವಿರಾಟ್ ಕೊಹ್ಲಿ ಓನರ್ಶಿಪ್ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. 7 ದಿನಗಳ ಒಳಗಡೆನೆ ಉತ್ತರ ನೀಡಲಿಲ್ಲ ಅಂತಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನೋಟಿಸ್ನ ಮೂಲಕ ಸೂಚಿಸಿದ್ದಾರೆ. ಕ್ರಿಕೆಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಬಿಎಂಪಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಈ ಪಬ್ ಇರೋದು. ಪಬ್ನ ಹೆಸರು 18. ಈ 18 ಪಬ್ಗೆ ಈಗ ಬಿಬಿಎಂಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಈ 18 ಪಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ 18 ಪಬ್. ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಗ್ನಿಶಾಮಕ ದಳದ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದೆ ಈ ಪಬ್. ಫೈರ್ ಸೇಫ್ಟಿಯನ್ನ ಅಳವಡಿಸಿಲ್ಲ ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಬಿಎಂಪಿ ಅವರು. ಸಾಮಾಜಿಕ ಕಾರ್ಯಕರ್ತ ಬಿಬಿಎಂಪಿಗೆ ದೂರನ್ನು ನೀಡಿದ್ರು. ಶಾಂತಿನಗರ ವಾರ್ಡ್ ಪಾಲಿಕೆ ಅಧಿಕಾರಿಗಳು ಈಗ ಈ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಹಿಂದೆ ನೀಡಿದಂತಹ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿದ್ರು. 7 ದಿನಗಳ ಒಳಗಡೆ ಉತ್ತರ ನೀಡದೇ ಇದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಈ ನೋಟಿಸ್ನ ಮೂಲಕ ನೀಡಲಾಗಿದೆ. ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ಪಬ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಇರೋದು 18 ಪಬ್. ಪಬ್ನ ಹೆಸರು 18 ಅಂತ. ಈ ಪಬ್ಗೆ ಅಗ್ನಿಶಾಮಕ ದಳದ ಎನ್ಒಸಿ ಇಲ್ಲ.
ಆ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ, ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ಹೇಳಿ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ವಿಚಾರವಾಗಿ ದೂರನ್ನ ನೀಡಿದ್ರು. ದೂರು ಬಂದ ಹಿನ್ನೆಲೆ ಶಾಂತಿನಗರ ವಾರ್ಡ್ನ ಪಾಲಿಕೆ ಅಧಿಕಾರಿಗಳು ಈಗ ಈ ವಿರಾಟ್ ಕೊಹ್ಲಿ ಓನರ್ಶಿಪ್ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. 7 ದಿನಗಳ ಒಳಗಡೆನೆ ಉತ್ತರ ನೀಡಲಿಲ್ಲ ಅಂತಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನೋಟಿಸ್ನ ಮೂಲಕ ಸೂಚಿಸಿದ್ದಾರೆ. ಕ್ರಿಕೆಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಬಿಎಂಪಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ಈ ಪಬ್ ಇರೋದು. ಪಬ್ನ ಹೆಸರು 18. ಈ 18 ಪಬ್ಗೆ ಈಗ ಬಿಬಿಎಂಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಈ 18 ಪಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ 18 ಪಬ್. ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅಗ್ನಿಶಾಮಕ ದಳದ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದೆ ಈ ಪಬ್. ಫೈರ್ ಸೇಫ್ಟಿಯನ್ನ ಅಳವಡಿಸಿಲ್ಲ ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಬಿಎಂಪಿ ಅವರು. ಸಾಮಾಜಿಕ ಕಾರ್ಯಕರ್ತ ಬಿಬಿಎಂಪಿಗೆ ದೂರನ್ನು ನೀಡಿದ್ರು. ಶಾಂತಿನಗರ ವಾರ್ಡ್ ಪಾಲಿಕೆ ಅಧಿಕಾರಿಗಳು ಈಗ ಈ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಹಿಂದೆ ನೀಡಿದಂತಹ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿದ್ರು. 7 ದಿನಗಳ ಒಳಗಡೆ ಉತ್ತರ ನೀಡದೇ ಇದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಈ ನೋಟಿಸ್ನ ಮೂಲಕ ನೀಡಲಾಗಿದೆ. ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ಪಬ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲಿ ಇರೋದು 18 ಪಬ್. ಪಬ್ನ ಹೆಸರು 18 ಅಂತ. ಈ ಪಬ್ಗೆ ಅಗ್ನಿಶಾಮಕ ದಳದ ಎನ್ಒಸಿ ಇಲ್ಲ. ಆ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ, ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ಹೇಳಿ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ವಿಚಾರವಾಗಿ ದೂರನ್ನ ನೀಡಿದ್ರು. ದೂರು ಬಂದ ಹಿನ್ನೆಲೆ ಶಾಂತಿನಗರ ವಾರ್ಡ್ನ ಪಾಲಿಕೆ ಅಧಿಕಾರಿಗಳು ಈಗ ಈ ವಿರಾಟ್ ಕೊಹ್ಲಿ ಓನರ್ಶಿಪ್ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. 7 ದಿನಗಳ ಒಳಗಡೆನೆ ಉತ್ತರ ನೀಡಲಿಲ್ಲ ಅಂತಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನೋಟಿಸ್ನ ಮೂಲಕ ಸೂಚಿಸಿದ್ದಾರೆ. ಕ್ರಿಕೆಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಬಿಎಂಪಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ಈ ಪಬ್ ಇರೋದು. ಪಬ್ನ ಹೆಸರು 18. ಈ 18 ಪಬ್ಗೆ ಈಗ ಬಿಬಿಎಂಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಈ 18 ಪಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ 18 ಪಬ್. ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅಗ್ನಿಶಾಮಕ ದಳದ ಎನ್ಒಸಿಯನ್ನ ಪಡೆಯದೆ ರೂಲ್ಸ್ ಬ್ರೇಕ್ ಮಾಡಿದೆ ಈ ಪಬ್. ಫೈರ್ ಸೇಫ್ಟಿಯನ್ನ ಅಳವಡಿಸಿಲ್ಲ ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಬಿಎಂಪಿ ಅವರು. ಸಾಮಾಜಿಕ ಕಾರ್ಯಕರ್ತ ಬಿಬಿಎಂಪಿಗೆ ದೂರನ್ನು ನೀಡಿದ್ರು. ಶಾಂತಿನಗರ ವಾರ್ಡ್ ಪಾಲಿಕೆ ಅಧಿಕಾರಿಗಳು ಈಗ ಈ ಪಬ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಹಿಂದೆ ನೀಡಿದಂತಹ ನೋಟಿಸ್ಗೆ ಉತ್ತರವನ್ನ ನೀಡದೆ